ನೋಡಿ, ನಾನು ಯಾರ ಹತ್ರ ಎಲ್ಲ ಟೈಟಾಗಿರುತ್ತೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ನನಗೆ ಸ್ಕಿನ್ ಎಲ್ಲ ಟೈಟಾಗಿರುತ್ತೆ. ಆ ಥರ ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಇನ್ನು ಇದು ಒಣಗಬೇಕು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಎಲ್ರಿಗೂ ಒಂದು ಸಮಸ್ಯೆ ಕಾಡ್ತಿರೋದು ಏನಂದರೆ ಬಂಗು. ಮುಖದಲ್ಲಿ ಬಂಗಾಗಿದೆ, ಪಿಗ್ಮಿಟೇಷನ್ ಅಂತಾರೆ, ಬಂಗಾಗಿದೆ, ಹೋಗ್ತಾ ಇಲ್ಲ, ಏನು ಮಾಡೋದು ಅಂತೀರ. ನೋಡಿ, ಇದು ನಾನು ಮಾಡಿರೋದು ಸ್ಪೆಷಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋದು. ಬೇಗ ಅಂದರೆ ಬೇಗ ಹೋಗುತ್ತೆ. ನಾನು ಸ್ಪೆಷಲ್ ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ಗೊತ್ತಲ್ವಾ? ಹೆಸ್ರು ಕಾಳು ಹಾಕಿದ್ದೀನಿ, ಮಸೂರು ದಾಲ್ ಹಾಕಿದ್ದೀನಿ. ಮಸೂರು ದಾಲು, ಹೆಸ್ರು ಕಾಳು, ಕಡಲೆಬೇಳೆ ಅಂತೂ ತುಂಬ ಅಂದರೆ ತುಂಬ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಅದ್ರ ಜೊತೆಲಿ ನಾನು ರೋಸ್ ಪೆಟಲ್ ಹಾಕಿದ್ದೀನಿ. ನಾನೇ ತಂದೆ ರೋಸ್ನ ಒಣಗಿಸಿ ಪೆಟಲ್ಲು ಹಾಕಿರೋದು. ಸ್ಪೆಷಲ್ ಕಡಲೆ ಹಿಟ್ಟು ತುಂಬ ಜನ ಆರ್ಡ್ರ್ ಮಾಡಿ ತೊಗೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಇದೇ ಜಾಸ್ತಿ 1 kg ಎಲ್ಲ ಆರ್ಡ್ರ್ ಮಾಡ್ತಾ ಇದ್ದೀರಾ. ಆರ್ಡ್ರ್ ಮಾಡ್ತಿರೋರಿಗೆಲ್ರಿಗೂ ಧನ್ಯವಾದಗಳು. ಇದರಲ್ಲಿ ಇವಾಗ ನಾವು ಮುಖದ ಬಂಗು ಹೇಗೆ ಹೋಗಿಸೋದು ಮತ್ತು ಪಿಗ್ಮೆಂಟೇಷನ್ ಹೇಗೆ ಹೋಗಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮುಖದಲ್ಲಿ ಏನೇ ಕಲೆ ಇದ್ರೂ ಹೇಗೆ ಹೋಗುತ್ತೆ ಅಂತ. ಅದಕ್ಕೇನೇನು ಬೇಕು ಅಂದರೆ, ಒಂದು ಆಪಲ್ ಟೊಮೆಟೊ ತೊಗೊಂಡಿದ್ದೀನಿ ನಾನು, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಇಷ್ಟು ಬೇಕಾಗಿರೋದು. ಇವಾಗ ಇದನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಆರ್ಡ್ರ್ ಮಾಡ್ತಿರೋರು ಎಲ್ಲರೂ ಚೆನ್ನಾಗಿದೆ ಅಂತೇಳ್ಬಿಟ್ಟು ತುಂಬ ಜನ ಆರ್ಡ್ರ್ ಮಾಡ್ತಾ ಇದ್ದೀರಾ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ. ಬೇಕಾದವ್ರು ಮನೇಲೇ ಮಾಡ್ಕೊಳ್ಳಿ, ವಿಡಿಯೋ ಇದೆ. ಆಗಲ್ಲ ಅಂದವ್ರು ಆರ್ಡ್ರ್ ಕೊಡಿ. ನನ್ನ ಹತ್ರನೇ ಆರ್ಡ್ರ್ ಕೊಡಿ ಅಂತ ನಾನು ಯಾವಾಗಲೂ ಹೇಳಲ್ಲ. ಆದರೆ ಮನೇಲೇ ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ, ಮಾಡ್ಕೊಳ್ಳಿ. ಆಗಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಕೈಲಿ ಆಗಲ್ಲ ಅಂದವರು ಆರ್ಡ್ರ್ ಕೊಡ್ಬೋದು. ನೋಡಿ, ಆಲೂಗೆಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ತುರ್ಕೊಬೇಕು. ಆಲೂಗೆಡ್ಡೆನ ನಮ್ಮ ಸ್ಕಿನ್ನನ್ನು ವೈಟ್ ಮಾಡೋದಕ್ಕೆ ಮತ್ತು ಕಲೆ ಎಲ್ಲ ಹೋಗ್ಸೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಇಷ್ಟು ತೊಗೊಂಡಿದ್ದೀನಿ. ಇದನ್ನು ವೇಸ್ಟ್ ಮಾಡಬೇಡಿ. ನೋಡಿ, ಇದನ್ನು ತುರ್ಕೊಂಡಿರೋದನ್ನ ಹಿಂಡಿದ್ರೆ ನೋಡಿ ಇದು ಸಾಕು. ಸ್ವಲ್ಪ ನಾನು ಇದನ್ನು ತುರ್ಕೊಳ್ತೀನಿ. ಟೊಮೆಟೊ, ನೀವು ಆದಷ್ಟು ಫಾರಮ್ ಟೊಮೆಟೊ, ಆಪಲ್ ಟೊಮೆಟೊ ಅಂತಾರೆ, ಅದನ್ನು ತಗೊಳ್ಳಿ. ನೋಡಿ, ಇಷ್ಟನ್ನು ಹಿಂಗೆ ತುರ್ಕೊಂಡ್ರೆ ನಮಗೆ ರಸ ಚೆನ್ನಾಗಿ ಬರುತ್ತೆ ಅಂತ. ಇದನ್ನೊಂದ್ರಲ್ಲಿ ಸೋಸ್ಕೊಳ್ಳೋಣ. ಸೋಸ್ಕೊಂಡೆ. ಈಗ ನಿಂಬೆಹಣ್ಣು ಇಟ್ಕೊಳ್ಳೋಣ. ನಿಂಬೆಹಣ್ಣು ತುಂಬ ಆಯಿಲ್ ಸ್ಕಿನ್ ಇದ್ದವ್ರಿಗೆ, ಪಿಂಪಲ್ ಇದ್ದವ್ರಿಗೆಲ್ಲ ಒಳ್ಳೆಯದು. ನಿಂಬೆಹಣ್ಣು ಒಂದು ಸ್ವಲ್ಪ ಇಟ್ಕೊತೀನಿ ನಾನು. ಇಷ್ಟಕ್ಕೆ ನೋಡಿ, ಇಷ್ಟು ರಸ ಆಯಿತು. ಈಗ ಇದಕ್ಕೆ ನಾವು ನಂದು ಸ್ಪೆಷಲ್ ಕಡಲೆ ಹಿಟ್ಟು ಕೈ ಹಾಕಿನೇ ಮಿಕ್ಸ್ ಮಾಡ್ಕೊಳ್ಳೋಣ, ಗಂಟಿಲ್ಲದೆ ಇರೋ ರೀತಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ಈಗ ಮುಖಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಮುಖ ತೊಳ್ಕೊಂಬಿಡಿ ನೀವು. ನೋಡಿ, ನಮ್ಮ ಪೇಸ್ಟ್ ರೆಡಿ ಆಯಿತು. ಇನ್ನೊಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ತಳದಲ್ಲಿ ಹೋಗಿ ನಿಂತಿರುತ್ತೆ. ನಾನು ಸಣ್ಣ ಬೌಲ್ ತೊಗೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಗಾಜಿನ ಬೌಲ್ ತೊಗೊಂಡೆ, ಎಲ್ಲ ನಿಂತಿದೆ. ಫಸ್ಟು ಮುಖ ತೊಳ್ಕೊಂಬಿಡಿ. ಕಡಲೆ ಹಿಟ್ಟಲ್ಲಿ, ನಂದು ಸ್ಪೆಷಲ್ ಕಡಲೆ ಹಿಟ್ಟು ಇರುತ್ತಲ್ಲ ಅದರಲ್ಲಿ ಮುಖ ತೊಳ್ಕೊಳ್ಳಿ. ಮುಖ ತೊಳ್ಕೊಂಡು
ಇವಾಗೆಲ್ಲ ಬಿಸಿಲಿಗೆ ಟ್ಯಾನ್ ಆಗೋದು ಜಾಸ್ತಿ. ಒಂದು 10 ನಿಮಿಷ ಬಿಸಿಲಿಗೆ ಓಟ್ ಬಂದ್ರೇ ಟ್ಯಾನ್ ಆಗೋಗಿರ್ತೀವಿ. ಫುಲ್ಲು ಮೂಗಕ್ಕೆ ಹಚ್ಕೊಂಬಿಡಿ. ಅರಿಶಿನ ಬೇಕು ಅಂದವರು ಅರಿಶಿಣ ಹಾಕ್ಕೊಳ್ಳಿ. ಇದಕ್ಕೆ ನಾನು ಅರಿಶಿಣ ಹಾಕಲ್ಲ. ಎಷ್ಟು ಗಮ್ಮಂತಿದೆ. ಇದು ಬೇವಿನ ಸೊಪ್ಪು ಹಾಕಿದ್ದೀನಲ್ಲ, ಬೇವಿನ ಸೊಪ್ಪು ಅದರದ್ದು ಬಂಗ್ ಎಲ್ಲೆಲ್ಲಿದೆ ಮಾತ್ರ ಹಚ್ಕೊಳ್ಳಿ. ಇಲ್ಲ ಅಂದರೆ ಮುಖಕ್ಕೆ ಫುಲ್ಲು ಹಚ್ಕೊಳ್ಳಿ. ನಾನು ಎಲ್ಲ ಕಡೆನೂ ಹಚ್ಕೊಳ್ತೀನಿ. ಇರೋ ಕಡೆ ಸ್ವಲ್ಪ ದಪ್ಪ ಹಚ್ಕೊಳ್ಳಿ. ನೋಡಿ, ನಂದು ಸ್ಪೆಷಲ್ ಕಡಲೆ ಹಿಟ್ಟನ್ನು ನೀವು ತೊಳೆಯೋದಕ್ಕಾದರೂ ಉಪಯೋಗಿಸ್ಕೊಳ್ಬೋದು, ಮುಖ ತೊಳೆಯೋಕ್ಕಾದರೂ ಉಪಯೋಗಿಸ್ಕೊಳ್ಬೋದು, ಇಲ್ವಾ ಫೇಸ್ ಪ್ಯಾಕ್ ಥರ ಉಪಯೋಗಿಸ್ಕೊಳ್ಬೋದು. ಅಷ್ಟು ಐಟಮ್ ಹಾಕಿರ್ತೀನಿ. ನೀವು ಮನೆಯಲ್ಲೇ ನೋಡ್ಕೊಂಡು ಮಾಡ್ಕೊಳ್ಳಿ. ಆಗಲ್ಲ ಅಂದರೆ ನನ್ನ ಹತ್ರ ಆರ್ಡ್ರ್ ಕೊಡಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ, ಅದಕ್ಕೆ ಆರ್ಡ್ರ್ ಕೊಡ್ಬೋದು. ಇದು ವಾರದಲ್ಲಿ ನೀವು ಒಂದು 3 ದಿನ ಆದರೂ ಮಾಡ್ಕೊಬೇಕು. ದಿನ ಬಿಡ್ದಿನ ಮಾಡ್ಕೊಳ್ಬೇಕು. ಇದಿವಾಗ 20 ನಿಮಿಷ, ಅರ್ಧ ಗಂಟೆ ಬಿಟ್ಬಿಡೋಣ. ತಕ್ಷಣ ತೊಳಿಬೇಡಿ, ನಿಮಗೇನೂ ಯೂಸ್ ಆಗಲ್ಲ. ಒಂದು 20 ನಿಮಿಷ ಹಾಗೆ ಬಿಟ್ಬಿಡೋಣ. ನೋಡಿ, ನಾನು ಯಾರ ಹತ್ರ ಎಲ್ಲ ಟೈಟಾಗಿರುತ್ತೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ. ಸ್ಕಿನ್ ಎಲ್ಲ ಟೈಟಾಗಿರುತ್ತೆ. ಆ ಥರ ನಾನು ಕಡಲೆ ಹಿಟ್ಟಿಗೆ ಏನೇನು ಹಾಕಿದ್ದೀನಿ ನೋಡಿ, ಈ ಥರ ಆಗಿರುತ್ತೆ. ಇನ್ನು ಇದು ಒಣಗಬೇಕು. 10 ನಿಮಿಷ ಆಯಿತು, ಇನ್ನೂ 10 ನಿಮಿಷ ಒಣಗಬೇಕಿದು. ನೋಡಿ, ಇಷ್ಟು ಒಣಗಿದ್ರೆ ಸಾಕು. ನೋಡಿ, ಇಲ್ಲೆಲ್ಲ ಡ್ರೈ ಆಗಿದೆ. ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಬರ್ತೀನಿ. ನೋಡಿ, ಕೈ ಒದ್ದೆ ಇರುತ್ತೆ. ಅದರಲ್ಲಿ ಸ್ವಲ್ಪ ಕೆಳಗಿಂದ ಮೇಲಿಂದ ಕೆಳಗೆ ಮಾಡಬೇಡಿ. ನೋಡಿ, ಈ ಥರ ಮಾಡಿದ್ರೆ ನಮಗೆ ಡೆಡ್ ಸ್ಕಿನ್ ಇರೋದೆಲ್ಲ ಬಂದ್ಬಿಡುತ್ತೆ. ಜೊತೆಲಿ ಡಾರ್ಕ್ ಸರ್ಕಲ್ಗೂ ಇದು ಉಪಯೋಗ ಇದೆ. ನೋಡಿ, ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ವಾರದಲ್ಲಿ 3 ಸರಿ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ನನಗೆ ಈ ಕೆಲಸ ತುಂಬ ಆರ್ಡ್ರ್ ಬರ್ತಿರುತ್ತೆ. ಆ ಆರ್ಡ್ರ್ ಮಧ್ಯ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮೊದಲು ದಿನ ಮಾಡ್ಕೊಳ್ತಿದ್ದೆ ಕೆಲಸ ಇಲ್ಲದೆ ಇದ್ದಾಗ. ಈಗ ಕೆಲಸ ಇರೋದ್ರಿಂದ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ನಮಗಿದು ಬೇಡಾಗಿದ್ದು ಕೂದಲು ಬಂದ್ಬಿಡುತ್ತೆ. ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಡಾಗಿದ್ದು ಕೂದಲು ಬರುತ್ತೆ, ಕಪ್ಪು ಕಲೆ ಹೋಗುತ್ತೆ, ಡಾರ್ಕ್ ಸರ್ಕಲ್ ಹೋಗುತ್ತೆ. ನೋಡಿ, ಈ ಥರ ನಮಗೆ ಇಲ್ಲೇನು ನಾವು ಮುಟ್ಟೋದೇ ಇಲ್ಲ ಡಾರ್ಕ್ ಸರ್ಕಲ್ ಆಗೋ. ನಾವು ಫೋನ್ ನೋಡೋದು ಜಾಸ್ತಿ, ಟಿ ವಿ ನೋಡೋದು ಜಾಸ್ತಿ, ಕಂಪ್ಯೂಟ್ರು ಎಲ್ಲ, ಅವಾಗೇನಾಗುತ್ತೆ ಕಣ್ಣಿಗೆ ಸ್ಟ್ರೈನ್ ಆಗಿ ಡಾರ್ಕ್ ಸರ್ಕಲ್ ಬರೋದು. ನೋಡಿ, ಇಷ್ಟು ಮಸಾಜ್ ಮಾಡ್ಕೊಳ್ಳಿ. 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೋಪ್ ಏನೂ ಹಾಕಬೇಡಿ, ತಣ್ಣೀರಲ್ಲಿ ತೊಳ್ಕೊಳ್ಳಿ. ನಾನಿವಾಗ ಮುಖ ತೊಳ್ಕೊಂಡು ಬರ್ತೀನಿ. ನೋಡಿ, ತೊಳ್ಕೊಂಡು ಬಂದೆ. ನಮಗೇನಾಗುತ್ತೆ, ಇದೆಲ್ಲ ಹಚ್ಕೊಂಡಾಗ ಮುಖ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಆದರೆ ಇಲ್ಲೆಲ್ಲ ಬಿಳಿ ಕೂದಲಾಗಕ್ಕೆ ಶುರು ಆಗುತ್ತೆ. ಕೂದಲೆಲ್ಲ ತೊಳ್ಕೊಳ್ತೀವಲ್ಲ ಕ್ಲೀನಾಗಿ, ಇದೆಲ್ಲ ಬಿಳಿ ಕೂದಲಾಗಕ್ಕೆ ಶುರು ಆಗುತ್ತೆ. ಅದಕ್ಕೂ ಒಂದು ಸಣ್ಣದಾಗಿ ಐಡಿಯಾ ಕೊಡ್ತೀನಿ ನಾನು. ಇಲ್ಲೆಲ್ಲ ಬಿಳಿ ಕೂದಲಾಗುತ್ತಲ್ಲ, ಅದಕ್ಕೊಂದು ಸಣ್ಣದ ಐಡಿಯಾ ಕೊಡ್ತೀನಿ. ನೋಡಿ, ಹೀಗಾಯಿತು ನನ್ನ ಮುಖ. ಆದರೆ ಒಂದೇ ದಿವಸಕ್ಕೆ ಯಾವುದೂ ಆಗಲ್ಲ. ನಾನು ಹೇಳೋದು, ನೀವು ವಾರದಲ್ಲಿ 3 ಸರಿ ಮಾಡ್ಕೊಂಡು ಬಂದರೆ, ಫಸ್ಟು ನಂದು ಈಗ 1 ತಿಂಗಳಿಂದೆ ನಾನು ಫೋಟೋ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಡಾರ್ಕ್ ಆಗಿತ್ತು, ಇವಾಗ ಎಷ್ಟಿದೆ ಅಂತ ಇಲ್ಲಿ ಫೋಟೋ ಹಾಕಿದ್ದೀನಿ, ನೀವೇ ನೋಡಿ. ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ, ಫುಲ್ ಕಡಿಮೆ ಆಗಿಲ್ಲ, ಕಡಿಮೆ ಆಗ್ತಾ ಬಂದಿದೆ. ಅದರ ತಕ್ಕನಾಗಿ ನಾವು ಚೆನ್ನಾಗಿ ನೀರು ಕುಡಿಬೇಕು. ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು, ತರಕಾರಿಗಳು ತಿನ್ನಬೇಕು, ಹಣ್ಣುಗಳು ತಿನ್ನಬೇಕು. ಈಗ ನಾನು ನಿಮ್ಮ ಮುಂದೆನೇ ಸ್ವಲ್ಪ ರೆಡಿ ಆಗ್ತೀನಿ. ಎಲ್ಲರೂ ಕೇಳ್ತಾಯಿದ್ರಿ, ನಾನು
ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಕ್ರೀಮ್ ಯಾವುದು ಅಂತ ಕೇಳ್ತಾ ಇದ್ದೀರಾ. ತೋರಿಸ್ತೀನಿ ಈಗ ನೋಡಿ. ಇಷ್ಟೇ ನನ್ನ ಮೇಕಪ್ ಕಿಟ್ಟು. ಎಲ್ಲರೂ ಕೇಳ್ತಾ ಇದ್ರಿ ಕ್ರೀಮ್ ಯಾವುದು ಅಂತ ಕೇಳ್ತಾ ಇದ್ರಿ. ಉಲ್ಟಾ ಇದು ತೋರಿಸ್ತೀನಿ ನೋಡಿ. ಕ್ರೀಮ್ ಹೆಸರು ತಿರ್ಗಾ ಕೇಳಬೇಡಿ. ಎಲ್ಲರೂ ಕೇಳ್ತಾ ಇದ್ರಿ ಕ್ರೀಮ್ ಹೆಸರು ಹೇಳಿ ಅಂತ. ಇದೇ ಕ್ರೀಮ್ ನಾನು ಹಚ್ಕೊಳ್ಳೋದು. ನೋಡಿದ್ರಲ್ಲ, ಇದು ಖಾಲಿ ಆಗ್ತಾ ಬಂತು. ಇದು ಆನ್ಲೈನಲ್ಲಿ ಎಲ್ಲ ಸಿಗುತ್ತೆ, ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ಇದು ಖಾಲಿ ಆಗ್ತಾ ಬಂತು. ಇಷ್ಟೇ, ಸ್ವಲ್ಪನೇ ತಗೊಳ್ಳೋದು. ಎರಡು ಮೂಗಿರೋದ್ರಿಂದ ಕಷ್ಟ. ನಾನು ಹೇಳಿದ್ನಲ್ಲ, ವೈಟ್ ಕೂದಲೇನಾದ್ರೆ ಒಂದು ಕಣ್ಕಪ್ಗಿಂತ ಪೆನ್ಸಿಲ್ಲು ನಿಮ್ಗೆ ಎಲ್ಲಿ ಕನ್ನಡಿ ನೋಡಿಕೊಂಡು ಎಲ್ಲಿ ವೈಟ್ ಕೂದಲಾಗಿದೆ ಅಲ್ಲಿ ಸ್ವಲ್ಪ ಹಿಂಗೆ ಟಚಪ್ ಕೊಟ್ಕೊಂಬಿಡಿ. ಇವಾಗೆಲ್ಲೋ ಫಂಕ್ಷನ್ಗೆ ಹೋಗ್ತಾ ಇರ್ತೀವಿ, ನಮಗೆ ವೈಟ್ ಕೂದಲಾಗಿದೆ ಅಂದಾಗ ಇದನ್ನು ಟಚಪ್ ಅಂತ ಇಟ್ಕೊಳ್ಳಿ. ನಾನು ಇದಕ್ಕೆ ಟಚಪ್ ಅಂತ ಇಟ್ಕೊಂಡಿರೋದು. ಇದು ನಾನು ಸ್ಟಿಕ್ಕರ್ ಇಷ್ಟು ತಂದು ಇಟ್ಕೊಂಬಿಟ್ಟಿರ್ತೀನಿ. ಇದೊಂದೇ ಸ್ಟಿಕ್ಕರ್ ಇಟ್ಕೊಳ್ಳೋದು ನಾನು. ಇದೊಂದೇ ಸೈಜ್ದು ಇಟ್ಕೊಳ್ಳೋದು. ಇದು ನಮ್ಮ ಕೊರಗಜ್ಜ ಗಂಧ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ನಾನು ಊರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋಗ್ತೀನಿ, ಕೊರಗಜ್ಜನ ಟೆಂಪಲ್ಗೆ ಹೋದಾಗ ತಂದು ಒಂದು ಡಬ್ಬಿಲಿ ಹಾಕಿ ಅವರು ಎಲೆಯಲ್ಲಿ ಕೊಡ್ತಾರಲ್ಲಿ, ಒಂದು ಎಲೆಯಲ್ಲಿ ಕೊಡ್ತಾರೆ. ನಾನು ಅದನ್ನು ತಂದು ತೆಗ್ದು ನಾನು ಇಟ್ಕೊಂಡಿರ್ತೀನಿ. ಹಾಗಾಗಿ ತುಂಬ ಜನ ಕೇಳ್ತಾ ಇದ್ದೀರಾ ಎಲ್ಲಿ ಸಿಗುತ್ತೆ ಅಂತ. ನಾನು ಟೆಂಪಲಲ್ಲಿ ತೊಗೊಂಡು ಬಂದಿರೋದು. ಇದು ಕಾಣಿಸಲ್ಲ, ಕನ್ನಡಿ ನೋಡ್ಕೊಂಡು ಇಟ್ಕೊಳ್ತೀನಿ. ಫೈನಲಾಗಿ ನಾನು ಇದೇ ಲಿಪ್ಸ್ಟಿಕ್ ಹಚ್ಚೋದು. ಮೀಶೋಯಿಂದ ತೊಗೊಳ್ತೀನಿ. 120 ರೂಪಾಯಿಗೆ 3-4 ಬರುತ್ತೆ. ಇದೇ ನಾನು ಹಚ್ಕೊಳ್ಳೋದು. ಇದು ಈ ಕಲರ್ ಇರುತ್ತೆ, ಆಮೇಲೆ ಪಿಂಕ್ ಬರುತ್ತೆ ನೋಡಿ. ಚೆನ್ನಾಗಿರುತ್ತೆ, ನಂಗೆ ತುಂಬ ಇಷ್ಟ ಇದು. ಇಷ್ಟೇ, ಒಂದು 2-3 ಸರಿ ಹಚ್ಕೊಂಡ್ಬಿಡ್ತೀನಿ. ಕ್ರೀಮ್ ತೋರಿಸಿದ್ದೀನಿ, ಲಿಪ್ಸ್ಟಿಕ್ ತೋರಿಸಿದ್ದೀನಿ. ನನ್ನದು ಸ್ಟಿಕ್ಕರ್ ಇದೆ, ಸೈಜ್ದೇ ಇಟ್ಕೊಳ್ಳೋದು. ಇದು ಟಚಪ್ಗೆ ನಮ್ಮ ಕೊರಗಜ್ಜ ನಂದು ಟ್ರೇಡ್ ಮಾರ್ಕು. ಇಷ್ಟೇ ರೆಡಿ ಆಗೋದು. ನಾನು ನಿಮ್ಮ ಮುಂದೆನೇ ರೆಡಿಯಾಗಿ ತೋರಿಸಿದ್ದೀನಿ. ಇಷ್ಟ ಆದರೆ ಹೇಗಾಯಿತು ಅಂತ ಮಾಡ್ಕೊಳ್ಳಿ. ಪಿಗ್ಮೆಂಟೇಷನ್ ಹೋಗುತ್ತೆ, ಬಂಗೋಗುತ್ತೆ, ಕಲೆ ಹೋಗುತ್ತೆ, ಕಣ್ಣಿನ ಸುತ್ತ ಇರೋದು ಸ್ವಲ್ಪ ಕಡಿಮೆ ಆಗುತ್ತೆ. ನಾನಿಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. ಅದಕ್ಕೂ ಇದಕ್ಕೂ ಹೇಗೆ ಅನ್ನಿಸ್ತು ಅಂತ ನೋಡಿ. ಸ್ವಲ್ಪ ಕಡಿಮೆ ಆಗಿದೆ, ಈ ಸೈಡ್ ಇಲ್ಲ, ಒಂದು ಸೈಡ್ ಮಾತ್ರ ಆಗ್ತಿದೆ. ನನಗೆ ಮೆಡಿಕಲ್ ಸ್ಟೋರಲ್ಲೆಲ್ಲ ಸಿಗೋದು ಜಾಸ್ತಿ ಬಳಸಬೇಡಿ ಕ್ರೀಮ್ಗಳು. ಒಂದು ದಿವ್ಸಕ್ಕೆ ನಿಮಗೇನೋ ಅದು ಬೆಳ್ಳಗಾಗೋಗ್ತೀರ, ಆಮೇಲೆ ತುಂಬ ಅಂದರೆ ತುಂಬ ಕಷ್ಟ. ಅದು ತುಂಬ ಸ್ಕಿನ್ ಹಾಳಾಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.